ಹಠ ಇರಬೇಡಿ, ಸೈಡಿಗೆ ಬಂದು ಮೇಡಮ್. ಹೇಳಿ, ಹೇಗಿತ್ತು ಮೂವಿ? ಮೂವಿ ಮಾತ್ರ ಕ್ರೇಜಿ ಆಗಿತ್ತು. ಎಲ್ಲ ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು. ಥಿಯೇಟರ್ಸಿಗೆಲ್ಲ ಇದು ಮೂವಿ ಸಾಕು. ಎಲ್ಲ ಬಂದು ಮೂವಿನ ಥಿಯೇಟರಲ್ಲಿ ನೋಡಿ. ಎಸ್ ಸರ್, ಜಸ್ಟ್ ಮೇಂಟೈನ್. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ. ಆ್ಯಂಡ್ ಸೆಕೆಂಡ್ ಹಾಫ್ ವಾಸ್ ಟ್ವಿಸ್ಟ್ ಅಂದರೆ ಟ್ವಿಸ್ಟು. ಏನು ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಟ್ವಿಸ್ಟನ್ನ. ಎಕ್ಸ್ಪೆಕ್ಟೇಷನ್ಗಿನ್ನ ನೆಕ್ಸ್ಟ್ ಲೆವೆಲಾಗಿ ಹೋಗಿದೆ ಮೂವಿ. 4 ವರ್ಷ ವೆಯ್ಟ್ ಮಾಡಿದ್ದು ವರ್ತ್ ಅಂತೀರಾ? ಓ ಸೂಪರ್ ವರ್ಕ್. ಅವರೇಜಾ ಏನು ಹಿಂಗೆ ಅಂತ ಇದ್ದೀರಾ? ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಏನಿಲ್ಲ ಮೂವಿಯಲ್ಲಿ. ಸ್ಟೋರಿ ಅಷ್ಟು ಚೆನ್ನಾಗಿದೆ. ಇಲ್ಲ ಸರ್, ಹೇಗಿದೆ? ಟ್ವಿಸ್ಟ್ ಬಾಸ್. ಫಿಶ್ ಮೇಲ್ ಟ್ವಿಸ್ಟಾ? ಸರ್, ಹೇಗಿದೆ ಮೂವಿ? ಮೇಡಮ್, ಹೇಗಿದೆ ಮೂವಿ? ಓಕೆನಾ? ಸ್ಪೀಚ್ಲೆಸ್. ಚೆನ್ನಾಗಿದೆಯಾ? ಸೂಪರ್. ಹೇಳಿ, ಹೇಗಿದೆ ಮೂವಿ? ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಫುಲ್ ಸೆಕ್ಸಾಗಿ ಅನ್ಕೊಳ್ಳಿ. 4 ವರ್ಷ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅನ್ಕೊಳ್ಳಿ. ಈ ಮೂವಿ ಮಾತ್ರ ಇಂಟರ್ನ್ಯಾಷನಲ್ ಲೆವೆಲ್, ಪ್ಯಾನ್ ಇಂಡಿಯಾ ಲೆವೆಲ್. ಯಾವ ಥರ ಅನ್ಕೊಂಡಿದ್ದು ಅದಕ್ಕಿಂತ ಮಸ್ತಾಗಿ ಉಪ್ಪು ಖಾರ ಮಿಕ್ಸ್ ಮಾಡಿ ಒಳ್ಳೆ ಬಿರಿಯಾನಿನೇ ಕೊಟ್ಬಿಟ್ಟಿದ್ದಾರೆ ನಮ್ಮ ಬಾಸು. ಈ ಥರ ಮೂವಿ ಮಾತ್ರ ಯಾವ ದೇಶದಲ್ಲೂ ಯಾರ ಕೈಯಲ್ಲೂ, ಯಾರ ಡೈರೆಕ್ಟರ್ ಕೈಯಲ್ಲೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಈ ಥರ ಇಸ್ಬಾಸ್ಗೆ ಇದೇ ಇಂಡಸ್ಟ್ರಿಯಲ್ಲಿ ಇದೇ ಫಸ್ಟ್ ಮೂವಿ ಅನ್ಕೊಂಡು ಈ ಥರ ನೋಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಾನು. ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತೂ. ಮೂವಿ ಔಟ್ ಆಫ್ 10ಗೆ ಎಷ್ಟು ಕೊಡ್ತೀರಾ? ಔಟ್ಗೆ 10ಗೆ 100 ಕೊಡ್ತೀನಿ ನಾನು. 100 ಅಂತೂ ಫಿಕ್ಸ್. ಯಾಕಂದ್ರೆ ಈ ಜಗ್ಗಲ್ಲಿ ಮಾಡ್ತಾರೆ ಮಾಯಾ, ಮ್ಯಾಜಿಕ್ ಶೋ ಮಾಡ್ತಾರೆ ಮಾಯಾ, ಟಾಕ್ಸಿಕಲ್ಲಿ ಧೂಲ್ ಎಬ್ಸ್ಬಿಟ್ರು ನಮ್ಮ ರಾಯ. ಅಣ್ಣ, ಇಲ್ಲಿರುತ್ತೆ ಬಸ್ಸು ರುಕ್ಮಿಣಿ ವಸಂತು ಸಕ್ಕತ್ತಾಗವ್ರೆ. ಮೆಲಿಸಾ ಕ್ಯಾರೆಕ್ಟರ್ ಅಂತ ಸಕ್ಕತ್ತಾಗಿ ಮಾಡ್ತಾರೆ ಅಣ್ಣ. ರಾಯಾಗೂ ರೂಮಿಗೂ ರಾಯ ಮಗನ್ಗೂ ಯಶ್ಗೆ ಎಷ್ಟೇ ಸಾಟಿ, ಯಶ್ಗೆ ಯಾರು ಸಾಟಿ ಇಲ್ಲ. ಆ ಥರ ಫೈಟು, ಆ ಥರ. ಅವನಂದ್ರೆ ನಮ್ಗೆಲ್ಲ ಇಷ್ಟ, ಅವನಂದ್ರೆ ನಮ್ ಪ್ರಾಣ. ಆದ್ರೆ ಅವನು ಸ್ಟೈಲ್ ಐತಲ್ಲ, ಹಿಂಗನ್ನ ಸ್ಟೈಲೇ ಸೂಪರ್ ಅಣ್ಣ ಒಂದು. ಅವನು ತಾಡಿ ಬಿಟ್ರೆ ಲುಕ್ ಐತೆ, ಲುಕ್ ಬಿಟ್ರೆ ತಾಡಿ ಐತೆ, ತಾಡಿಲಿ ಒಂದು ಮನೆ ಐತೆ ಒಂದು. ಅವ್ನು ತಾಡಿದ ಮನೆ ಅಣ್ಣ ಒಂದು. ಹೌದು. ಅಯ್ಯೋ, ಟ್ಯಾಕ್ಸಿಕ್ ರಿಯಲ್ ನೋಡ್ಬಿಟ್ಟಣ. ಸ್ಟೋರಿ ಏನ್ ಮಾಡೋದು ನಾವು? ಶೂಟಿಂಗ್ ನಾವು ಕೆಲಸ ಮಾಡೋದು. ಹೆಂಗಿದೆ ಮೂವಿ? ನಂಬರ್ 1. ಎಲ್ಲರೂ ಫ್ಯಾಮಿಲಿಗಳು ಬಂದ್ಬಿಟ್ಟು ಥಿಯೇಟರ್ ಕೂತ್ಕೊಂಡು ನೋಡ್ಬೇಕು. ಮೊಬೈಲ್ ನೋಡ್ಬಾರ್ದು ಯಾರು. ಮೊಬೈಲ್ ನೋಡಿದ್ರೆ ಏನು ಸಿಕ್ಕಲ್ಲ. ಥಿಯೇಟರ್ ಬಂದ್ಬಿಟ್ಟು ಎಲ್ಲರೂ ಫ್ರೆಂಡ್ ಬರಬೇಕು. ಒಂದು ಫ್ರೆಂಡ್ಶಿಪ್ ಅವ್ರು ಬಂದ್ಬಿಟ್ಟು ನೋಡಿದ್ರೆ ಉಂಟಲ್ಲ, ಸೂಪರ್ ಆಗತ್ತೆ ಸ್ಟೋರಿ. ಇಷ್ಟ ಆಗತ್ತ. ಅವ್ನು ಇಷ್ಟಪಡ್ಲೇಬೇಕು. ಅದು ಇಷ್ಟಪಡಲೇಬೇಕು. ನಾನು ಎಲ್ಲದಕ್ಕೂ ಓಕೆ, ಆದ್ರೆ ನಮ್ದೇನಿಲ್ಲ ಲಾಕೆ. ನನ್ನ ತಾಡಿನೇ ಓಕೆ, ನನ್ಕಂತ ಯಾರಿಲ್ಲ ಲೋಕೆ, ನನ್ಕಿಂತ ಲೋಕಲ್ ಯಾರಿಲ್ಲ. ಹೇಳಿ, ಈ ವಿಡಿಯೋ ಎಷ್ಟು ಸಾರ್ ನೋಡಿದ್ರೆ ಹೇಳಕ್ ಇಷ್ಟಪಡ್ತೀನಿ? ನಾನು ಅದು ಇಷ್ಟಪಡಲ್ಲ ಸರ್. ಅದನ್ನೆಲ್ಲ ಸರ್ ನಿಮ್ಮೇ ನೋಡ್ಬಿಟ್ಟು ಇಷ್ಟಪಡ್ತೀನಿ ಸರ್. ಓಕೆ, ಯಾಕೆ ಸರ್?